ನಮ್ಮ ನೋವಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಲೇಷಿಯನ್ ಡಿಶ್ ಕುಯ್ ತಿಯೌ ಮಾಡೋದನ್ನು ತೋರಿಸ್ತೇನೆ. ಚಪಾತಿಗೆ ನೀವು ಯಾವಾಗಲೂ ಗ್ರೇವಿ ಅಥವಾ ಸುಕ್ಕ ಮಾಡಿ ತಿಂದು ಬೋರ್ ಬಂದಿರ್ಬೋದು. ಇವತ್ತು ನಾನು ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಈಸಿಯಾಗಿ ಒಂದು ಕುಯ್ ತಿಯೌ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಇದಕ್ಕೆ 2 ದೊಡ್ಡ ಆನಿಯನ್ ತೆಗೆದುಕೊಂಡಿದ್ದೇನೆ. ಅದನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಈಗ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಕಟ್ ಮಾಡಿಟ್ಟ ಆನಿಯನನ್ನು ಅದರಲ್ಲಿ ಹಾಕಿ ಸ್ಲೋ ಫೈರ್ನಲ್ಲಿ ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಈಗ 2 ದೊಡ್ಡ ಟೊಮೆಟೊ ತೆಗೆದುಕೊಂಡಿದ್ದೇನೆ. ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಡ್ತಾ ಇದ್ದೇನೆ. ನಮ್ಮ ಪ್ಯಾನ್ನಲ್ಲಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೆಲ್ಲ ಆನಿಯನ್ ಆಲ್ರೆಡಿ ಫ್ರೈ ಆಯಿತು. ಅದನ್ನು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಬೇರೆ ಕಡೆ ಎತ್ತಿಡುವ. ಮತ್ತು ಆ ಪ್ಯಾನ್ನಲ್ಲಿ ಸ್ವಲ್ಪ ಆನಿಯನ್ ಕೂಡ ಉಳಿಸ್ಬೇಕಾಗ್ತದೆ. ಯಾಕಂದರೆ ನಾವೀಗ ಅದರಲ್ಲಿ ಟೊಮೆಟೊ ಹಾಕಿ ಕೂಡ ಫ್ರೈ ಮಾಡಬೇಕು. ಇದಕ್ಕೆ ಕರಿಲಿಪ್ಪು ಅಂದರೆ ಒಗ್ಗರಣೆ ಸೊಪ್ಪು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಒಗ್ಗರಣೆ ಸೊಪ್ಪನ್ನು ಹೀಗೆ ಕಟ್ ಮಾಡಿ ಹಾಕ್ರಿ. ನಮ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಲೈಕ್ ಆದರೆ ಲೈಕ್ ಬಟನ್ ಒತ್ತಿರಿ. ಅದನ್ನು ಸ್ಲೋ ಫೈರ್ನಲ್ಲಿಟ್ಟು ಲಿಡ್ ಹಾಕಿ ಮುಚ್ಚಿಡುವ. ಈಗ ನಾನು ಚಿಕನ್ ತಗೊಳ್ತಾ ಇದ್ದೇನೆ. ಇದಕ್ಕೆ ಆಲ್ರೆಡಿ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿದ್ದು. ನಂತರ ಇದನ್ನು ತವಾದಲ್ಲಿ ಹಾಕಿ 2 ಬದಿಗೆ ಫ್ರೈ ಮಾಡಿ ಇಟ್ಟದ್ದು. ಕಟ್ ಮಾಡ್ತಾ ಇದ್ದೇನೆ ಹೀಗೆ ಚಿಕ್ಕದಾಗಿ. ತವಾ ಫ್ರೈ ಚಿಕನ್ ಬೇಡ ಅಂತ ಹೇಳಿದರೆ ನೀರಿನಲ್ಲಿ ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡು ಕೂಡ ಬೇಯಿಸ್ಕೊಂಡು ಮಾಡ್ಬೋದು. ಈಗ ನಮ್ಮದು ಟೊಮೆಟೊ ಆಲ್ರೆಡಿ ಡ್ರೈ ಆಗ್ತಾ ಇದೆ. ಅದಕ್ಕೆ ನೀರು ಹಾಕಿ ಅದಕ್ಕೆ ಮಸಾಲ ಕೂಡ ಆ್ಯಡ್ ಮಾಡಬೇಕು. ಅದಕ್ಕೆ 3-4 ಸ್ಪೂನ್ ಧನಿಯಾ ಪೌಡರು ಮತ್ತು ಅರ್ಧ ಸ್ಪೂನ್ ಚಿಲ್ಲಿ ಪೌಡರು, ಹಾಗೆ 1/4 ಸ್ಪೂನ್ಗಿಂತ ಕಡಿಮೆ ಜೀರಾ ಪೌಡರು, 1/4 ಸ್ಪೂನ್ಗಿಂತ ಕಡಿಮೆ ಸೋಂಬಿನ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಹಾಕ್ತಾ ಇದ್ದೇನೆ. ಧನಿಯಾ ಮತ್ತು ಪುದೀನ ಸೊಪ್ಪಿನ ಪೌಡರ್ ಮನೆಯಲ್ಲೇ ನಾನು ಮಾಡೋದು, ಅದನ್ನು ಕೂಡ ಚೂರು ಹಾಕ್ತಾ ಇದ್ದೇನೆ. ಹಾಗೆ ಕಸೂರಿ ಮೇಥಿ ಮನೆಯಲ್ಲೇ ಮಾಡೋದು, ಅದನ್ನು ಕೂಡ ನಾನು ಅದಕ್ಕೆ ಒಳ್ಳೆ ಪರಿಮಳ ಬರ್ತದೆ, ಅದಕ್ಕೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆ ಜಿಂಜರ್ ಗಾರ್ಲಿಕ್ ಪೌಡರ್ ಮಾಡೋದು ಮನೇಲಿತ್ತು, ಅದನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೇನೆ. ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ಜಿಂಜರ್ ಗಾರ್ಲಿಕ್ಕಿಂದ ಹಾಕ್ರಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಅದಕ್ಕೆ ಈಗ ಎತ್ತಿಟ್ಟ ಆನಿಯನ್ ಫ್ರೈ ಮಾಡಿಟ್ಟಿದೆಯಲ್ಲ ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆ ಕಟ್ ಮಾಡಿದೆಯಲ್ಲ ಚಿಕನ್ನು ಅದನ್ನು ಕೂಡ ಈ ಮಸಾಲದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಇಟ್ಬಿಡುವ. ಈಗ ಚಪಾತಿ ಮಾಡುವ. ನಮಗೆ 3 ಚಪಾತಿ ಮಾಡ್ತಾ ಇದ್ದೇನೆ. ಇಷ್ಟು ಕ್ವಾಂಟಿಟಿ ಸಾಕು. ಈ ಚಪಾತಿಯನ್ನು ವಿದೌಟ್ ಆಯಿಲ್ ನಾವು ಮಾಡ್ಬೋದು. ಈಗ 2 ಕಡೆ ನಾನು ಬೇಯಿಸಬೇಕಾಗ್ತದೆ. ಈಗ ನಾನು ಚಪಾತಿ ಮಾಡ್ತಾ ಇದ್ದೇನೆ. ತವಾ ಬಿಸಿಯಾಗಿದೆ. ತವಾ ಮೇಲೆ ಈ ಚಪಾತಿ ಹಾಕ್ತಾ ಇದ್ದೇನೆ. 2 ಕಡೆ ಚೆನ್ನಾಗಿ ಬೇಯ್ತಾ ಬಂದಿದೆ ನೋಡ್ರಿ. ಮೂರು ಚಪಾತಿ ಆಗಿದೆ. ಈಗ ನಾವು ಈ ಚಪಾತಿಯನ್ನು ತಗೊಂಡು ಲೆಂತಿಯಾಗಿ ಉದ್ದುದ್ದಾಗಿ ಹೀಗೆ ಕಟ್ ಮಾಡಬೇಕು. ಪುನಃ ಇದನ್ನು ಫೋಲ್ಡ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಬೇಕಾಗ್ತದೆ. ಈಗ ನಾವು 3 ಚಪಾತಿ ಕಟ್ ಮಾಡಾಗಿದ್ದೆ. ಕಟ್ ಮಾಡಿದ ಚಪಾತಿಯನ್ನು ಈಗ ಈ ಮಸಾಲದಲ್ಲಿ ಹಾಕಿಬಿಡುವ. ಮಸಾಲ ಆದರೆ ಇದಕ್ಕೆ ಚಪಾತಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ರುಚಿ ಬರೋದಿಲ್ಲ. ಈಗ ಅದನ್ನು ಒಂದು ಪ್ಲೇಟ್ನಲ್ಲಿ ಎತ್ತಿಡ್ಬಿಡುವ. ಈಗ ನಮ್ಮದು ಕುಯ್ ತಿಯೌ ರೆಡಿ ಆಯಿತು. ಸ್ಪೆಷಲ್ ಡಿಶ್ಶು ಸ್ಪೆಷಲ್ ಡೇಗೆ ರೆಡಿಯಾಗಿದೆ. ಸೊ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ನೋಡುತ್ತೇನೆ.